ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಧನ್ಯವಾದಗಳು. ಕಾಳಿ ಮಾತೆ ಆಶೀರ್ವಾದನ ನೋಡೋಣ ಏನಿದೆ ಅಂತ. ಕಾಳಿ ಮಾತೆ ಕಡೆಯಿಂದ ನಿಮಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಆಗಿರ್ಬೋದು, ಒಂದು ಆಶೀರ್ವಾದ ಇರ್ಬೋದು, ನಿಮ್ಮ ಶತ್ರುಗಳ ಬಗ್ಗೆ, ನಿಮ್ಮ ಶತ್ರುಗಳಿಗೋಸ್ಕರ ಒಂದು ರೀತಿಯಲ್ಲಿ ಅಮ್ಮ ಏನು ಸಂದೇಶನ ಕೊಡ್ತಿದ್ದಾಳೆ, ಅವರ ಸಂಹಾರ ಹೇಗಾಗುತ್ತೆ, ನಿಮ್ಮ ಶತ್ರುಗಳಿಂದ ಮುಕ್ತಿ ನಿಮ್ಗೆ ಹೇಗೆ ಸಿಗುತ್ತೆ, ನಿಮಗೆ ಮಾಡಿಟ್ಟಿರುವಂಥ ಸಮಸ್ಯೆಗಳೇನು ಎಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಹಾಗಾಗಿ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಳಿ ಮಾತೆಯ ಆಶೀರ್ವಾದ ನಿಮಗೆ ಏನು ಸಿಗ್ತಾ ಇದೆ ಅಂತ ನೋಡೋಣ. ಅಮ್ಮನ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಇದನ್ನು ತಗೊಳ್ಳಿ, ಇಲ್ಲ ಅಂದರೆ ಅಲ್ಲೇ ಬಿಟ್ಬಿಡಿ. ಓಕೆ, ಅಮ್ಮ ಕಡೆಯಿಂದ ಕಾಳಿ ಮಾತೆ ಕಡೆಯಿಂದ ಕಾಳಿ ಮಾ ಕಡೆಯಿಂದ ಯಾವ ರೀತಿಯ ನಿಮಗೆ ಗೈಡೆನ್ಸ್ ಇದೆ ಅಂತ ನೋಡಿ. ಟೂ ಕಾರ್ಡ್ಸ್ ಬಂದಿದೆ. ಲಲಿತಾ ತ್ರಿಪುರ ಸುಂದರಿ ಅಮ್ಮ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನಿಮ್ಮ ಹಿಂದೆ ಇದ್ದಂಥ ಒಂದು ಇಬ್ಬರ ಮುಖವಾಡಗಳು ನಿಮಗೆ ಏನೋ ಬಯಲಾಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೋಸ್ಕರ ಯಾರೋ ಇಲ್ಲಿ ಈ ಒಂದು ಪ್ರೆಸೆಂಟ್ ಲೈಫ್ ಏನು ನಡೀತಾ ಇದೆ, ನಿಮಗೋಸ್ಕರ ಇಲ್ಲಿ ಯಾರೋ ಇಬ್ಬರು ಹೊಂಚಾಕಿರ್ಬೋದು. ನೀವಿರುವಂಥ ಒಂದು ಇಷ್ಟು ಅಂದರೆ ನೀವು ಒಂದು ರೀತಿಯಲ್ಲಿ ಇರುವಂಥ ರೀತಿ ಆಗಿರ್ಬೋದು, ಒಂದು ದೊಡ್ಡ ಎತ್ತರಕ್ಕೆ ಬೆಳೆದಿರುವಂಥ ವ್ಯಕ್ತಿಗಳಾಗಿರ್ಬೋದು, ಅಂದ್ಕೊಂಡಿರುವಂಥವ್ರಾಗಿರ್ಬೋದು, ತುಂಬ ಚೆನ್ನಾಗಿರುವಂಥವ್ರಾಗಿರ್ಬೋದು ನೀವು. ಮತ್ತು ನಿಮ್ಮ ಜೊತೆ ಯಾರೋ ಇಲ್ಲಿ ಕೈ ಜೋಡಿಸಿದ್ದಾರೆ ಅಂತ ಯಾರಿಗೂ ಸಮಸ್ಯೆಗಳನ್ನ ಮಾಡಬೇಕು ಅಂತ ಕೆಲವರು ಕಾಯ್ತಾ ಇರ್ಬೋದು. ಮತ್ತು ನಿಮಗೆ ಒಂದಿಷ್ಟು ಏನಂತಂದರೆ ನಿಮಗೋಸ್ಕರ ಇಬ್ಬರು ವ್ಯಕ್ತಿಗಳು ವೆಯ್ಟ್ ಮಾಡ್ತಿರ್ತಾರೆ, ಯಾವಾಗಲೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಿದ್ದಾರೆ. ನಿಮ್ಮ ಶತ್ರುಗಳಾಗಿರ್ಬೋದು, ಇಲ್ಲ ನಿಮ್ಮ ಮಿತ್ರರಾಗಿರ್ಬೋದು, ನಿಮಗೆ ಸಿಕ್ಕಂಥ ಪಾರ್ಟ್ನರ್ ಆಗಿರ್ಬೋದು, ಪಾಸ್ಟ್ ಲೈಫ್ ಆಗಿರ್ಬೋದು, ಏನಿವನ್ ಯಾರು ಅಂತ ಗೊತ್ತಿಲ್ಲ. ಬಟ್ ಇಬ್ಬರು ವ್ಯಕ್ತಿಗಳಿಂದ ನಿಮಗೆ ತುಂಬ ಸಫರಿಂಗ್ ಇರುವಂಥದ್ದು ಮತ್ತು ಅದನ್ನು ಕಾದು ನೋಡ್ತಾ ಇರುವಂಥದ್ದು. ನೀವು ನೀವಿರುವಂಥ ಆ್ಯಟಿಟ್ಯೂಡ್ ಆಗಿರ್ಬೋದು, ನೀವಿರುವಂಥ ಒಂದು ರೀತಿ ಆಗಿರ್ಬೋದು, ನಿಮ್ಮ ಸೌಂದರ್ಯ ನೋಡಿ ಆಗಿರ್ಬೋದು, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಹೇಳಬೇಕು ಅಂತ ಅಂದರೆ ಚಿನ್ನಿ ಮಸ್ತ ಬಂದಿದ್ದಾರೆ. ಹಂಗಾಗಿ ನಿಮ್ಮ ಥ್ರೋಟ್ಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಯಾರು ಸಮಸ್ಯೆಗಳನ್ನು ಮಾಡಿಟ್ಟಿದ್ದಾರೆ ಅದನ್ನು ಅಮ್ಮ ನೋಡ್ಕೊಳ್ತಾಳೆ ಅಂತ ಬಂದಿರುವಂಥದ್ದು. ನಿಮ್ಮ ಸೌಂದರ್ಯಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ನಿಮ್ಮ ಮಾತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ನಿಮಗೆ ಒಂದಿಷ್ಟು ಮಾತುಗಳು ಬರದೇ ಇರೋ ರೀತಿಯಲ್ಲಿ, ಎಲ್ಲಿ ಯಾವಾಗ ಏನು ಮಾತಾಡಬೇಕು ಅಂತ ಅಂದ್ಕೊಳ್ತೀರಾ ಅದನ್ನು ನಿಮಗೆ ಸರಿಯಾಗಿ ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಅಬ್ಸರ್ವೇಷನ್ ಕಡಿಮೆ ಆಗ್ತಾ ಇರುವಂಥದ್ದು. ಮತ್ತು ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಏನು ಓಪನ್ ಅಪ್ ಆಗಿ ಹೇಳಬಾರ್ದು ಅನ್ನೋ ರೀತಿಯಲ್ಲಿ ನಿಮ್ಮ ಬಾಡಿ ಪಾರ್ಟ್ಸ್ ಬೇರೆ ಇದೆ, ಇಲ್ಲಿ ನಿಮ್ಮ ಒಂದು ತಲೆ ಬೇರೆ ಥರ ಇದೆ. ಅಂದರೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಬಾಡಿಗೆ ನಿಮ್ಮ ಮೈಂಡು ಕನೆಕ್ಷನ್ ಇಲ್ಲ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಬಟ್ ಅಮ್ಮ ಬಂದಿದ್ದಾರೆ, ಚಿನ್ನಿಮಸ್ತ ಬಂದಿರೋದ್ರಿಂದ ನಿಮಗೆ ಸೇಫ್ ಇದೆ ಅಂತ ಕೂಡ ಬಂದಿದೆ. ಹಾಗಾಗಿ ಅಮ್ಮ ನಿಮ್ಗೆ ಯಾರು ಸಮಸ್ಯೆ ಮಾಡಿಟ್ಟಿದ್ರು ಅದನ್ನು ನಾನು ನೋಡ್ಕೊಳ್ತೀನಿ ಅಂತ ಕೂಡ ಬಂದಿರುವಂಥದ್ದು. ಹಾರ್ಟ್ ಚಕ್ರ ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಮನಸ್ಸಿಗೆ ಒಂದಿಷ್ಟು ಸಮಸ್ಯೆಗಳನ್ನು ಮಾಡಿಟ್ಟಿರ್ಬೋದು, ಗೊಂದಲಗಳಾಗ್ತಿರ್ಬೋದು. ಕೆಲವ್ರಿಗೆ ನಿಮಗೆ ಗೊತ್ತಿಲ್ಲದೆ ಇರುವಂಥ ನೀವಾಗಿ ಉಳಿದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿ ವಯಸ್ಸಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಒಂದಿಷ್ಟು ನೆಗೆಟಿವಿಟಿ ಮಾಡಿರೋದಾಗಿರ್ಬೋದು, ಮತ್ತು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿರೋದಾಗಿರ್ಬೋದು. ಥರ್ಡ್ ಐ ಚಕ್ರ ಓಪನ್ ಅಪ್ ಆಗಬಾರ್ದು ಅನ್ನೋದು ಕೂಡ ಇದೆ. ಮತ್ತು ನಿಮಗೆ ಹಾರ್ಟ್ ಚಕ್ರಕ್ಕೂ ಕೂಡ ಸಮಸ್ಯೆಗಳನ್ನ ಮಾಡಿಟ್ಟಿರ್ಬೋದು. ಬಟ್ ತುಂಬ ಸ್ಟ್ರಾಂಗ್ ಆಗಿ ನೀವಿದ್ದೀರಾ. ಬಟ್ ಏನೇ ಸಿಚುವೇಶನ್ ಬಂದರೂ ಡೈವರ್ಟ್ ಆದ್ರೂ ಕೂಡ ಸ್ಟ್ರಾಂಗ್ ಆಗಿದ್ದೀರಾ. ಬಟ್ ಎಚ್ಚರಿಕೆನ ವಹಿಸ್ಬೇಕಾಗಿರುವಂಥದ್ದು. ನಿಮಗೆ ಒಂದು ಡೈವರ್ಟ್ ಮಾಡುವಂಥದ್ದು ತುಂಬ ಕಾಣಿಸ್ತಾ ಇದೆ ಇಲ್ಲಿ. ನಿಮ್ಮ ಡೈವರ್ಟ್ ಏನಿದೆ ಅವರ ಗುರಿ ಅದಾಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಅಂದರೆ ಅರ್ಧ ಖಾಲಿ ಬಂದಿದ್ದಾರೆ, ಅಂದರೆ ಒಂದು ರೀತಿಯಲ್ಲಿ ಹೊಂಚು ಹಾಕಿ ನಿಮಗೆ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಹೊಂಚು ಹಾಕಿ ಗುರಿನ ಇಟ್ಕೊಂಡು ಅವ್ರ ಗುರಿ ಏನು ಅಂತ ಅಂದರೆ ನೀವು ಟಾರ್ಗೆಟ್ ಆಗಿರೋದು, ನೀವು ಚೆನ್ನಾಗಿರೋದು, ನೀವು ಸಿಂಗಲ್ ಆಗಿರೋದು,
ನೀವು ಆ ರೀತಿ ಇರಬಾರ್ದು ಅನ್ನೋ ರೀತಿಲೂ ಕೂಡ ಇಲ್ಲಿ ನಡೀತಾ ಇದೆ ಅಂತ ಬಂದಿರುವಂಥದ್ದು. ಅಂದರೆ ನಿಮಗೆ ಇಲ್ಲಿ ಸಮಸ್ಯೆಗಳನ್ನ ಮಾನಸಿಕವಾಗಿ ನಿಮ್ಮ ಒಂದು ರೀತಿಯಲ್ಲಿ ನಿಮಗೆ ಸಮಸ್ಯೆ ಆಗೋ ರೀತಿಯಲ್ಲಿ ಆಗಿ, ಅಂದರೆ ಇಷ್ಟು ದೊಡ್ಡ ಮಟ್ಟಿಗೆ ಹಾಕ್ತೀರಾ ಅನ್ನೋ ಒಂದು ಇರ್ಬೋದು, ಮತ್ತು ಏನೇ ಪ್ರಯತ್ನಗಳನ್ನ ಪಡ್ತಾ ಇರೋ ರೀತಿಯಲ್ಲಿ ಮಂಕ್ ಮಾಡ್ತಾ ಇರ್ಬೋದು, ಮಾತಾಡ್ದೇನೋ ಇರ್ಬೋದು, ಮಾನಸಿಕವಾಗಿ ಗೊಂದಲಗಳನ್ನ ಸೃಷ್ಟಿ ಮಾಡಿರ್ಬೋದು, ನಿಮಗೆ ಸರಿಯಾಗಿ ನಿದ್ದೆ ಬರದೇ ಇರೋ ರೀತಿಯಲ್ಲಿ ಮಾಡಿರ್ಬೋದು, ಗೊಂದಲಗಳನ್ನು ಮಾಡಿರುವಂಥದ್ದು, ನಿಮಗೆ ಸಿಗಬೇಕಾಗಿರುವಂಥ ಆಶೀರ್ವಾದನ ತೆಗೆದುಹಾಕೋ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿ ಅವರು ನಿಮಗೆ ಗುರಿನ ಇಟ್ಬಿಟ್ಟಿದ್ದಾರೆ. ಯಾವ ರೀತಿ ಅಂತ ಅಂದರೆ ನೀವಾಗೇ ಇರಬಾರ್ದು ಅನ್ನೋ ಗುರಿ ಇದೆ ಅವ್ರಿಗೆ, ಆಯಿತಾ. ಒಂದು ಟಾರ್ಗೆಟ್ ರೀತಿಯಲ್ಲಿ ಮಾಡಿಕೊಂಡು ಹೊಂಚಾಗ್ತಿದ್ದಾರೆ ನಿಮಗೆ ಸಮಸ್ಯೆಗಳನ್ನು ಮಾಡೋದಕ್ಕೆ. ಪ್ರತಿ ಸಾರಿನೂ ಕೂಡ ನಿಮಗೆ ಏನೋ ಮಾಡ್ತೀರಾ ಅಂತ ಅಂದರೆ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಅಡ್ಡಿ ಆತಂಕಗಳನ್ನು ಮಾಡುವಂಥ ರೀತಿಯಲ್ಲಿ ಇದ್ದಾರೆ. ಮತ್ತು ಪಾಸ್ಟ್ ಲೈಫಿಂದಲೂ ಕೂಡ ಕೆಲವ್ರಿಗೆ ಇಲ್ಲಿ ಎನರ್ಜಿ ವೈಸ್ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಕೂಡ ಬರ್ತಿದೆ. ಧೂಮಾವತಿ ಬಂದಿರೋದ್ರಿಂದ ಅಮ್ಮ ನಿಮಗೆ ಒಂದಿಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಎಲುಬಾಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಓಕೆ, ಅವರು ನಿಮ್ಮ ಮೈಂಡ್ ನಿಮಗೆ ಮಾನಸಿಕವಾಗಿ ನಿಮ್ಮ ಒಂದು ರೀತಿಯಲ್ಲಿ ಏನು ಧೂಮಾವತಿ ಕಡೆಯಿಂದ ಏನು ಸಮಸ್ಯೆಗಳನ್ನ ಮಾಡಿರ್ಬೋದು, ಅಮ್ಮನ ಕಡೆಯಿಂದನೇ ಒಂದು ರೀತಿಯಲ್ಲಿ ಹೋದರೆ ಇದನ್ನು ಸರಿ ಹೋಗುತ್ತೆ ಅಂತ ರೀತಿ ಮಾಡಿರ್ಬೋದು. ಅಂದರೆ ಇದೇ ರೀತಿಯಲ್ಲಿ ಅಮ್ಮ ತುಂಬ ಸ್ಟ್ರಾಂಗ್ ಆಗಿರುವಂಥ ಅಮ್ಮನ್ನ ಹಿಡ್ಕೊಂಡು ನಿಮಗೆ ಸಮಸ್ಯೆನ ಮಾಡಿರ್ಬೋದು. ನಿಮ್ಗೆ ಯಾರು ಅಂದರೆ ನೀವು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ ಆ ಅಮ್ಮನ್ನೇ ಸ್ಟ್ರಾಂಗಾಗಿ ಇಟ್ಕೊಂಡು ನಿಮಗೆ ಸಮಸ್ಯೆಗಳನ್ನ ಮಾಡ್ತಾ ಇರ್ಬೋದು. ಮಂತ್ರಶಕ್ತಿ ಏನು ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ನಿಮ್ಮಿಂದ ಕಿತ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ತುಂಬ ಇಲ್ಲಿ ಬರ್ತಾ ಇರುವಂಥದ್ದು ಚಕ್ರಗಳ ಮೇಲೆ ನಿಮಗೆ ಹಿಡಿತನ ಇಲ್ಲದೆ ಇರೋ ರೀತಿಯಲ್ಲಿ ಮಾಡ್ತಾ ಇರೋದು. ಅಂದರೆ ಒಂದು ರೀತಿ 7 ಚಕ್ರಸ್ ಏನಿದೆ ಆ ಹಿಡಿತಗಳನ್ನ ತಪ್ಪಿಸೋವಂಥ ಪ್ರಯತ್ನ ನಡೀತಾ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ, ಮಾತಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟಿಗೆ ನಿಮಗೆ ಪ್ರಯೋಗಗಳು ನಡೀತಾ ಇರೋದು. ಮಂತ್ಲಿ ನಿಮಗೆ ಸಮಸ್ಯೆಗಳಾಗ್ತಾ ಇರ್ಬೋದು. ಮತ್ತು ಹೊಟ್ಟೆಗೆ ಏನು ಸಮಸ್ಯೆ ಆಗಿದೆ, ದಯವಿಟ್ಟು ಎಚ್ಚರಿಕೆನ ವಹಿಸಬೇಕಾಗಿರುವಂಥದ್ದು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಮತ್ತು ಮಂತ್ರಶಕ್ತಿ ತುಂಬ ಇಂಪಾರ್ಟೆಂಟ್ ಇದೆ, ದಯವಿಟ್ಟು ಅದನ್ನು ಮಾಡ್ಕೊಂಡು ಬನ್ನಿ ಅಂತಲೂ ಕೂಡ ಇಲ್ಲಿ ಎನರ್ಜಿ ವೈಸ್ ಬರ್ತಿದೆ. ಹಾಗಾಗಿ ಎಂಥ ಸಮಸ್ಯೆ ಇದ್ರೂ ಕೂಡ ಅಮ್ಮ ನೋಡ್ಕೊಳ್ತಾರೆ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಬಂದಿರುವಂಥದ್ದು. ಅಂದರೆ ಇಲ್ಲಿ ಬಂದಿರುವಂಥದ್ದು ಖಡ್ಗ ಬಂದಿದೆ. ಹಂಗೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮಗೆ ಯಾರು ಇಲ್ಲಿ ಇಬ್ಬರು ಕಾಣಿಸ್ತಿದ್ದಾರಲ್ಲ ಅವರನ್ನು ಅಮ್ಮ ನೋಡ್ಕೊಳ್ತಾರೆ ಅಂತ ಬಂದಿರುವಂಥದ್ದು. ಓಕೆ, ಅವರು ಯಾರು ಇಲ್ಲಿ ನಿಮ್ಮಿಬ್ಬರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ ಇಷ್ಟು ಅಂದರೆ ಇಲ್ಲಿ ಥ್ರೋಟ್ ಚಕ್ರ ಇರ್ಬೋದು, ನಿಮಗೆ ಒಂದು ರೀತಿಯಲ್ಲಿ ಹಾರ್ಟ್ ಚಕ್ರ ಇರ್ಬೋದು, ಮಂತ್ರಸಿದ್ಧಿ ಮಾಡ್ಕೊಳ್ದೇ ರೀತಿಯಲ್ಲಿ ಮಾಡ್ತಿರ್ಬೋದು, ಹೊಟ್ಟೆಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಮಾಡಿರ್ಬೋದು ನಿಮಗೆ ಸಮಸ್ಯೆಗಳನ್ನ. ಇದನ್ನೆಲ್ಲನೂ ಕೂಡ ಒಂದು ಇಬ್ಬರು ವ್ಯಕ್ತಿಗಳಿಂದ ಆಗ್ತಾ ಇದೆ, ನಿಮ್ಮ ಲೈಫಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಈ ಪಾಯಿಂಟೆಡ್ ಏನಿದೆ ಅದು ಅಮ್ಮ ಒಂದು ನಿಮ್ಮ ಯಾವ ರೂಪದಲ್ಲಾದರೂ ಸರಿ ಬಂದು ಅಮ್ಮ ನಿಮಗೆ ಎನರ್ಜಿ ವೈಸ್ ಆಗಿರ್ಬೋದು ಇಲ್ಲ ಬೇರೆ ರೀತಿ ಆಗಿರ್ಬೋದು ನಿಮಗೆ ಅವರ ತಳೆಗಳನ್ನು ಕಡ್ದು ಅಮ್ಮ ಅವಳ ಜೋಳಿಗೆಗೆ ಹಾಕ್ಕೊಳ್ತಾಳೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಅಮ್ಮ ಅವರನ್ನು ನೋಡ್ಕೊಳ್ತಾರೆ, ಭಯ ಪಡೋ ಅವಶ್ಯಕತೆ ಇಲ್ಲ ಅಂತ ಕೂಡ ಬಂದಿರುವಂಥದ್ದು. ಇಷ್ಟು ಸಮಸ್ಯೆಗಳಿಗೆ ಅಮ್ಮ ಕಾರಣ ಇದ್ದಾರೆ. ಹಾಗಾಗಿ ದಯವಿಟ್ಟು ನೀವು ತುಂಬ ಸ್ಟ್ರಾಂಗಾಗಿ ಅಮ್ಮನ್ನು ಇಟ್ಕೋಬೇಕಾಗಿರುವಂಥದ್ದು. ಕಾಳಿಮಾ ಬಂದಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮ ಗುರಿಗಳನ್ನ ನೀವು ಮರಿಬೇಡಿ, ದಯವಿಟ್ಟು ಅಮ್ಮ ಜೊತೇಲಿದ್ದಾರೆ. ಆಲ್ರೆಡಿ ನಿಮಗೆ ಇದ್ದಂಥ ಶತ್ರುಗಳ ಬಾಧೆಗಳು ಏನಿದೆ ಅಮ್ಮ ಎಲ್ಲನೂ ನೋಡ್ಕೊಳ್ತಾರೆ. ಇಲ್ಲಿ ಯಾರು ನಿಮಗೆ ಗುರಿನ ಇಟ್ಟಿದ್ರು, ಆ್ಯಕ್ಚುಲಿ ಇಲ್ಲಿ ಗುರಿ ಇಟ್ಟಿರೋ ನಿಮಗೆ ಕಾಣಿಸ್ತಿರ್ಬೋದು. ಯಾರು ಈ ಗುರಿ ಮತ್ತು ಬಿಲ್ಲು ಬಾಣ ನಿಮಗೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಅವ್ರು ಯಾರು ಇದ್ದಾರೆ, ಅವ್ರು ನಿಮಗೆ ಯಾರು ಸಮಸ್ಯೆನ ಮಾಡ್ತಾ ಇದ್ದಾರೆ, ಇಲ್ಲೂ ಕೂಡ ಸಮಸ್ಯೆ ಮಾಡಿದ್ದಾರೆ, ಇಲ್ಲೂ ಕೂಡ ಸಮಸ್ಯೆ ಮಾಡಿದ್ದಾರೆ. ಹಾಗಾಗಿ ಅಮ್ಮ ಇಲ್ಲಿ ಅವರಿಬ್ಬರನ್ನ ಇಲ್ಲಿ ಒಂದು ರೀತಿಯಲ್ಲಿ ಇವರು ಇಲ್ಲಿ ನೋಡಿಕೊಂಡ್ರು ಅಂತ ಅಂದರೆ ಕಾಳಿ ಕಮಲಾಸ ನಾಶಿನಿ ಅಂತ ಬಂದಿದೆ. ಹಾಗಾಗಿ ಆ ಅಮ್ಮ ನಿಮಗೆ
ಕಾಳಿಯಮ್ಮ ಈ ರೂಪದಲ್ಲಿ ಬಂದು ನಿಮಗೆ ಸಮಸ್ಯೆಗಳನ್ನ ಮಾಡಿಟ್ಟಿರೋ ವಸ್ತುಗಳನ್ನೂ ಸಹ ಕಿತ್ಕೊಂಡಿದ್ದಾರೆ, ಮತ್ತು ಅವರನ್ನು ಕೂಡ ಸಂಹಾರ ಮಾಡಿದ್ದಾಳೆ. ಅಂದರೆ ಅಮ್ಮ ಒಂದು ರೀತಿಯಲ್ಲಿ ಪಾರ್ಟ್ ವೈಸ್ ನಿಮ್ಮ ಸಮಸ್ಯೆಗಳನ್ನ ಎಂಡ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಬರ್ತಿದೆ. ಅಂದರೆ ಒಂದೇ ಸಮ ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತಿಲ್ಲ. ಫಸ್ಟು ಇವ್ರನ್ನ ತಗೊಂಡು ನೆಕ್ಸ್ಟು ನಿಮಗೆ ಬೇರೆಯವ್ರು ಯಾರು ಇದ್ದಾರೆ ಸಮಥಿಂಗ್ ನಿಮ್ಗೆ ಸಮಸ್ಯೆ ಮಾಡ್ತಿದ್ದಾರೆ ಅವ್ರೂ ಕೂಡ ನಾನು ತಗೊಳ್ತೀನಿ, ನಿನ್ನ ಮೇಲೆ ಯಾರು ಗುರಿ ಇಟ್ಟಿದ್ದಾರೆ ಅವ್ರನ್ನ ನಾನು ತಗೊಳ್ತೀನಿ, ಭಯ ಪಡಬೇಡ, ನಿನಗೆ ಆಶೀರ್ವಾದ ಇದೆ ನನ್ನ ಕಡೆಯಿಂದ ಅಂತ ಕೂಡ ಇಲ್ಲಿ ಸಂದೇಶನ ಕಳಿಸ್ತಿದ್ದಾರೆ. ಹಂಗಾಗಿ ನಿಮಗೆ ಇಟ್ಟಂಥ ಯಾರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ, ನಿಮಗೆ ನೆಗೆಟಿವಿಟೀಸನ್ನ ಮಾಡ್ತಿದ್ದಾರೆ, ನಿಮ್ಮ ಆರೋಗ್ಯದ ವಿಚಾರವಾಗಿ ಸಮಸ್ಯೆಗಳನ್ನ ತಂದಿಡ್ತಾ ಇರುವಂಥದ್ದು, ಮತ್ತು ನಿಮ್ಮನ್ನು ನೀವಾಗಿ ಬಿಡದೇ ಇರೋ ರೀತಿಯಲ್ಲಿ ಮಾಡಿರುವಂಥದ್ದು, ಈ ರೀತಿ ಸಮಸ್ಯೆಗಳನ್ನ ಯಾರು ಮಾಡ್ತಿದ್ದಾರೆ, ನಿಮ್ಮ ಶತ್ರುಗಳು ಯಾರಿದ್ದಾರೆ ಅವರಿಗೆ ಒಂದು ರೀತಿಯಲ್ಲಿ ಅಮ್ಮ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಅಮ್ಮಂಗೆ ಒಂದು ದೊಡ್ಡದಾಗಿ ಕೃತಜ್ಞತೆನ ಸಲ್ಲಿಸಿ ಅಂತಲೂ ಕೂಡ ಬಂದಿರುವಂಥದ್ದು. ಕಾಲಾಧಾರ ಬಂದಿದ್ದಾರೆ. ಹಾಗಾಗಿ ಕಾಲಕ್ಕೆ ತಕ್ಕ ರೀತಿಯಲ್ಲಿ ನಿಮಗೆ ಏನು ಕೊಡಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಕಾಲ ಬರಬೇಕು, ಒಂದು ಕಾಲ ಇದೆ, ಆ ಕಾಲಕ್ಕೆ ತಕ್ಕಂತೆ ನಾನು ನಿಮಗೆ ಒಂದು ರೀತಿಯಲ್ಲಿ ಒಂದು ರೂಪದಲ್ಲಿ ಬಂದು ನಿಮಗೆ ಸಹಾಯನ ಮಾಡ್ತೀನಿ ಅಂತ ಕೂಡ ಬಂದಿರುವಂಥದ್ದು. ಟೈಮ್ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕೂಡ ಬಂದಿದೆ. ಹಾಗಾಗಿ ಟೈಮು, ಕಾಲ, ರಾಶಿ ಚಕ್ರಗಳು ಅವರ ಟೈಮ್ ಸರಿ ಆಗೋ ಥರ ಮತ್ತು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಾಲ ಉತ್ತರ ಕೊಡುತ್ತೆ, ಅಲ್ಲಿವರೆಗೂ ದಯವಿಟ್ಟು ನೀವು ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇದೆ. ಎಚ್ಚರಿಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಂಗಾಗಿ ಚಂಡಮುಂಡ ಬಂದಿದ್ದಾರೆ, ಅವ್ರನ್ನೆಲ್ಲ ನಾನು ಚಂಡಮುಂಡಾಡ್ತೀನಿ ಎದುರು ಬೇಡ ಅಂತ ಕೂಡ ಬಂದಿದ್ದಾರೆ. ನಿಮಗೆ ಒಂದು ರೀತಿಯಲ್ಲಿ ಪ್ರಯೋಗದ ವಿಚಾರವಾಗಿ ನಡೀತಾ ಇರುವಂಥ ಪ್ರಯೋಗ ಈ ರೀತಿ ಇರ್ಬೋದು. ಅಂದರೆ ನಿಮ್ಮ ತಲೆ ಆಗಿರ್ಬೋದು, ನಿಮ್ಮ ಜ್ಞಾನ ಆಗಿರ್ಬೋದು, ನಿಮಗೆ ಇದ್ದಂಥ ರೀತಿ ಆಗಿರ್ಬೋದು, ಅದನ್ನೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ರೀತಿಯಲ್ಲಿ ನಿಮಗೆ ಮಾಡಿಸಿರ್ಬೋದು, ತಲೆ ಕೆಡಿಸಿರ್ಬೋದು. ನೀವಾಗಿ ಬಿಟ್ಟಿಲ್ಲ. ದಯವಿಟ್ಟು ನಿಮ್ಮ ಬಗ್ಗೆ ಗಮನ ಕೊಡಿ, ನಿಮ್ಮ ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಒಂದು ಮಂತ್ರಶಕ್ತಿ ಏನಿದೆ ಅದರಿಂದ ಮಾತ್ರ ಇಂಪಾರ್ಟೆಂಟ್ ಇದೆ. ಅಮ್ಮನ ಒಂದು ಆಶೀರ್ವಾದನ ಪಡ್ಕೊಳ್ಳಿ. ದಯವಿಟ್ಟು ನಿಮಗೆ ಸದ್ಯಕ್ಕೆ ಎಲ್ಲಿ ಇಂಪಾರ್ಟೆಂಟ್ ಇದೆ ಅದು ಆ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ಪಡ್ಕೊಳ್ಳೋದು ಅವಶ್ಯಕತೆ ತುಂಬ ಇದೆ. ಕಾಲ ಉತ್ತರ ಕೊಡುತ್ತೆ. ನಾನು ನಿಂಗೆ ರಕ್ಷೆಗೆ ನಿಲ್ತೀನಿ ಅಂತ ಅಮ್ಮ ಹೇಳಿರೋದ್ರಿಂದ, ಬಟ್ ನಿಮ್ಮ ಸೇಫಲ್ಲೂ ಕೂಡ ಇರಬೇಕು. ಕಾಲ ಉತ್ತರ ಕೊಡೋವರೆಗೂ ಕಾಯೋಕ್ಕಾಗಲ್ಲ ಅನ್ನೋರಿಗೆ ಅಲ್ಲಿವರೆಗೂ ಕೂಡ ನೀವು ನಿಮ್ಮ ಎಚ್ಚರಿಕೆಯಿಂದ ಇರಬೇಕು ಅಂತ ಕೂಡ ಬಂದಿರುವಂಥದ್ದು. ತುಂಬ ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಚ್ಚರಿಕೆನ ವಹಿಸಿ. ಇಲ್ಲಿ ರೂಟ್ ಚಕ್ರಕ್ಕಾಗಿರ್ಬೋದು, ಪ್ರತಿ 7 ಚಕ್ರಗಳಿಗೂ ಕೂಡ ನೀವು ಸದ್ಯಕ್ಕೆ ಕನ್ಫ್ಯೂಷನ್ಸ್ ಇದೆ, ನಿಮ್ಮ ಮೈಂಡ್ ಥಾಟ್ಸ್ ಸರಿಗಿಲ್ಲ, ನಿಮ್ಮ ಚಕ್ರಗಳು ನಿಮ್ಮ ಜೊತೆ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು. ಅಮ್ಮ ನಮಗೆ ಸಹಾಯ ಮಾಡಬೇಕು ಅಂದರೆ ನಾವು ಎಚ್ಚರಿಕೆನ ವಹಿಸ್ಬೇಕು ಅಲ್ವಾ? ಹಾಗಾಗಿ ಅಮ್ಮ ನಮಗೆ ಸಹಾಯ ಮಾಡಬೇಕು ಅಂತ ಅಂದರೆ ನಾವು ಎಚ್ಚರಿಕೆ ವಹಿಸಿದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಎಚ್ಚರಿಕೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು. ಮತ್ತು ಕೃಷ್ಣನೂ ಬಂದಿದ್ದಾರೆ. ಹಾಗಾಗಿ ಇಲ್ಲಿ 2 ಮುಖಗಳನ್ನ ಇಟ್ಕೊಂಡು ಯಾರೋ ನಿಮಗೆ ಮತ್ತೆ ಕನೆಕ್ಟ್ ಆಗ್ತಾರೆ ಅಂತ ಇದೆ. ನೀವು ನೋಡ್ತಾ ಇರೋವಂಥ ವ್ಯಕ್ತಿನೇ ಬೇರೆ, ಬಟ್ ನೀವು ತಿಳ್ಕೊಂಡಿರುವಂಥ ವ್ಯಕ್ತಿನೇ ಬೇರೆ. ಇನ್ನು ಮುಂದಿನ ದಿನಗಳಲ್ಲಿ ಯಾರೋ ಬರ್ತಾರೆ, 2 ಮುಖಗಳನ್ನ ಇಟ್ಕೊಂಡಿರುವಂಥವ್ರು, ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮುಖವಾಡಗಳನ್ನ ಹಾಕ್ಕೊಂಡು ಯಾರೋ ಹೊಸಬ್ರು ಬರ್ತಿದ್ದಾರೆ. ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಅವರು ಒಂದು ರೀತಿಯಲ್ಲಿ ನಿಮಗೆ ನೀವು ಇರುವಂಥದ್ದಾಗಿರ್ಬೋದು, ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಮತ್ತು ಅವರು ಒಂದು ರೀತಿಯಲ್ಲಿ ಕೆಲವರು ಪಾಸ್ಟ್ ಲೈಫ್ ಎನರ್ಜಿ ತುಂಬ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಂಡು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಬರ್ತಾ ಇರ್ಬೋದು. ಪಾಸ್ಟ್ ಲೈಫಿಂದನೂ ಕೂಡ ಕೆಲವ್ರು ಬರ್ತಿದ್ದಾರೆ ಅಂತ ಬಂದಿರುವಂಥದ್ದು. ಮತ್ತು ಕೆಲವ್ರಿಗೆ ಇಲ್ಲಿ ಯಾರೋ ಇಲ್ಲಿ ಇವರು ನಾಗಕನ್ನಿಕೆ ಅನ್ನೋ ರೀತಿಯಲ್ಲಿ ಅವರು ಅಂದ್ಕೊಂಡು ನಿಮ್ಮ ಜೊತೆ ಕನೆಕ್ಟ್ ಆಗುವಂಥ ಚಾನ್ಸಸ್ಗಳಿದೆ. ಹಾಗಾಗಿ ತುಂಬ ಫೈನಾನ್ಷಿಯಲಿನೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಗ್ತೀರ ನೀವು ಅಂತ ಬಂದಿರುವಂಥದ್ದು. ಒಂದು ಹೆಸರು ಮಾಡುವಂಥದ್ದು, ನಿಮಗೆ ಇದ್ದಂಥ ಶಕ್ತಿ ಏನಿತ್ತು ಆ ಶಕ್ತಿಯಿಂದ ಒಂದು ರೀತಿಯಲ್ಲಿ ಆ ಬ್ಲೆಸ್ಸಿಂಗ್ಸ್ ಇದೆ. ಶಕ್ತಿ ಅನ್ನೋದಕ್ಕಿಂತ ಆ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀರಾ.
ಆ ಬ್ಲೆಸ್ಸಿಂಗ್ಸ್ ಮುಖಾಂತರ ನಿಮಗೆ ಒಂದಿಷ್ಟು ಫೈನಾನ್ಷಿಯಲಿ ತುಂಬ ಗ್ರೋತ್ ಆಗುವಂಥದ್ದು. ಇನ್ನು 2-3 ಮಂತ್ಸ್ ಒಳಗಡೆ ತುಂಬ ಚೆನ್ನಾಗಿ ಆಗ್ತೀರಾ. 2-3 ಇಯರ್ಸ್ ಆದಮೇಲೆ ತುಂಬ ಒಂದು ಯಶಸ್ಸು ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಎನರ್ಜಿ ಪಿಕ್ ಆಗ್ತಿರುವಂಥದ್ದು. ಮತ್ತು ಇಲ್ಲಿ ಅಮ್ಮ ಕಡೆಯಿಂದ ಇದು ಬ್ಲೂ ಥರ ಅಮ್ಮ ಗ್ರೀನ್ ತಾರಾ ಅಮ್ಮ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಗ್ರೀನ್ ತಾರಾ ಅಮ್ಮನ ನೀವು ಕನೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನ ಮಾಡಿದ್ದಾರೆ. ಬಟ್ ಆದ್ರೂ ಕೂಡ ಅಮ್ಮ ಫೈನಾನ್ಷಿಯಲಿ ನಿಮಗೆ ಸ್ಟಕ್ ಆಗ್ತಾ ಇರೋದು ಏನಕ್ಕೆ ಅಂತ ಅಂದರೆ ಅಮ್ಮಂಗೂ ಕೂಡ ಕಟ್ಟಾಕಿರ್ಬೋದು, ಕೆಲವ್ರಿಗೆ ಮಾತ್ರ ಇದು ಅಂತ ಬಂದಿರುವಂಥದ್ದು. ಹಾಗಾಗಿ ನೀವು ಗ್ರೀನ್ ತಾರಾಮನ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಮುಖಾಂತರ ಆಗಿರ್ಬೋದು. ಮತ್ತು ಅಮ್ಮನ ಎನರ್ಜಿ ವೈಸ್ ನೀವು ಚೆನ್ನಾಗಿ ಇಟ್ಕೊಂಡಿದ್ರಿ, ಒಂದು ನಾಗಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರಿ ಅಂತ ಅಂದರೆ ಒಂದಿಷ್ಟು ಸಮಸ್ಯೆಗಳು ಫೈನಾನ್ಷಿಯಲಿ ಹೆಂಡ್ ಆಗ್ತಿದೆ ನಿಮ್ಮ ಜೀವನದಲ್ಲಿ ಅಂತ ಕೂಡ ಬಂದಿರುವಂಥದ್ದು. ದಯವಿಟ್ಟು ಎಚ್ಚರಿಕೆನ ವಹಿಸಬೇಕು ಅಂತ ಕೂಡ ಬಂದಿರುವಂಥದ್ದು. ದುಡ್ಡಿನ ವಿಚಾರವಾಗಿ ಮಕ್ಕಳನ್ನ ಇಲ್ಲಿ ಏನೋ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಮಕ್ಕಳಿಗೆ ತುಂಬ ಒಂದು ರೀತಿಯಲ್ಲಿ ಕಳ್ತನ ಆಗಿರ್ಬೋದು, ಈ ರೀತಿ ಆಲ್ರೆಡಿ ನೀವೆಲ್ಲ ಕೇಳಿರ್ಬೋದು. ಹಾಗಾಗಿ ಫೈನಾನ್ಷಿಯಲಿ ವಿಚಾರವಾಗಿ ಎರಡೆರಡು ಮುಖಗಳನ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೋ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನ ಮಾಡ್ತಾರೆ, ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಕೆಲವರು ಇಲ್ಲಿ ಮಾಟ ಮಂತ್ರಗಳ ಮುಖಾಂತರ ನಿಮಗೆ ಕೆಲವ್ರಿಗೆ ಇಲ್ಲಿ ಸಮಸ್ಯೆಗಳನ್ನ ಮಕ್ಕಳ ಮೇಲೂ ಕೂಡ ತುಂಬ ಪ್ರಯೋಗಗಳನ್ನ ನಡೆಸ್ತಿದ್ದಾರೆ ಅಂತ ಕೂಡ ಬಂದಿದೆ. ದಯವಿಟ್ಟು ಇದ್ರದ್ದು ಕಡೆ ಹೆಚ್ಚು ಫೋಕಸ್ ಮಾಡಿ, ನಿಮ್ಮ ಮಕ್ಕಳು ಹುಷಾರ್ ಅಂತಲೂ ಕೂಡ ಬಂದಿರುವಂಥದ್ದು. ಕಾಳಿಕಾ ಬಂದಿದ್ದಾರೆ, ಕಾಳಿಕಾ ಮಾತಾ ಬಂದಿದ್ದಾರೆ. ಹಾಗಾಗಿ ಕಾಳಿಕಾ ತಾಂತ್ರಿಕ ಇಬ್ಬರು ಬಂದಿರೋದ್ರಿಂದ ನಿಮಗೆ ಒಂದು ರೀತಿಯಲ್ಲಿ ಎಂಥ ಶತ್ರುಬಾಧೆಗಳಿರ್ಬೋದು ಎಲ್ಲರೂ ಕೂಡ ನಿಮ್ಮ ಜೊತೆ ಇಟ್ಕೊಂಡಿದ್ದಂಥ ಶತ್ರುಗಳು ಯಾರಿದ್ದಾರೆ ಅವರ ನಿಮ್ಮ ಶತ್ರುಗಳಿಗಾಗಿರ್ಬೋದು, ನಿಮಗೆ ಯಾರು ಸಮಸ್ಯೆಗಳನ್ನ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಅಮ್ಮ ಯಾವುದೋ ರೂಪದಲ್ಲಿ ಬಂದು ಆ ಸಮಸ್ಯೆಗಳನ್ನ ಎಂಡ್ ಆಗುತ್ತೆ. ಇನ್ನು ಮುಂದಿನ ದಿನಗಳೇ ಆ ಸಮಸ್ಯೆಗಳೆಲ್ಲ ಇತ್ತಲ್ಲ ಎಂಡ್ ಆಗುವಂಥ ಸ್ಥಿತಿಗೆ ಬರುತ್ತೆ, ಎಂಡಿಂಗ್ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅಮ್ಮ ಎಂಡಿಂಗ್ ಮೂಮೆಂಟಲ್ಲಿದ್ದಾರೆ, ನಿಮ್ಮ ಸಮಸ್ಯೆಗಳನ್ನ ಕಳೀತಾಳೆ ಕೆಲವರಿಗೆ ಅಂತ ಕೂಡ ಬಂದಿರುವಂಥದ್ದು. ಹುಣ್ಣಿಮೆ ಕಳೆದ ನಂತರ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಆಲ್ಮೋಸ್ಟ್ ಎಂಡ್ ಆಗುತ್ತೆ ಅಂತ ಇದೆ. ಈ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಸಮಸ್ಯೆಗಳು ಆಲ್ಮೋಸ್ಟ್ ಎಂಡ್ ಆಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.